ಡಿ ಬಾಸ್ ಪರವಾಗಿ ಡಿ ಬಾಸ್ ಸೆಲೆಬ್ರಿಟೀಸ್ ನ ಕೈಯಲ್ಲಿ ಸಾಂಗ್ ನ ಲಾಂಚ್ ಮಾಡಬೇಕು ಅಂತ ಇವತ್ತು ನಮ್ಮನ್ನ ಸೆಲೆಬ್ರಿಟಿ ಆಗಿ ಕರೆದಿರೋ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವತ್ತು ಗಜ ಸಿನಿಮಾಲಿ ಈ ಸಾಂಗ್ ರಿಲೀಸ್ ಆಗಿ ಏನ್ ಹೆಸರು ಕೊಟ್ಟಿತ್ತೋ ಫೆಬ್ರವರಿ 6ನೇ ತಾರೀಕು ಗಾರ್ಗ ಸಿನಿಮಾದ ರಿಲೀಸ್ ಆಗ್ತಿದೆ. ಅವತ್ತು ಏನ್ ನಮ್ ಪ್ರೀತಿ ಕೊಟ್ಟಿರೋದು, ನಮ್ ಕರ್ನಾಟಕ ಜನ ಏನ್ ಪ್ರೀತಿ ಕೊಟ್ಟಿದ್ರು, ಖಂಡಿತ ಈ ಸಿನಿಮಾದ ಮೇಲೆ ಈ ಸಾಂಗ್ ನೋಡಿದ್ಮೇಲೆ ನಮ್ ಜನ ಪ್ರೀತಿ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಟ್ರೈಲರ್ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಟ್ರೈಲರ್ ನೋಡಿನೇ ಒಂದ್ ಒಳ್ಳೆ ಇದು ಕೊಟ್ಟಿದ್ದಾರೆ, ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ. ನಿಜವಾಗ್ಲು ನಂಗೆ ಟ್ರೈಲರ್ ನೋಡಿ ಹೊಸಬ್ರು ಮಾಡಿರೋದಂತ ಗೊತ್ತಾಗದೇ ಇಲ್ಲ. ಡೈರೆಕ್ಟರ್ ಸರ್, ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸರ್ ನಿಮ್ಗೂ ಅಷ್ಟೇ. ಬಟ್ ಆಕ್ಚುಲಿ ನಾವು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸ್ ಮತ್ತೆ ಅದ್ ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು. ಬಟ್ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ, ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ, ಶೇರ್ಸ್ ನೋಡು ಅಂತ. ಪ್ರೋಮೋ ಆಕ್ಚುಲಿ 4 ಲಕ್ಷ ಶೇರ್ಸ್, ಲೈಕ್ಸ್, ವ್ಯೂಸ್ ನಾನು ಮಾತಾಡ್ತಾ ಇಲ್ಲ, ಬರೀ ಶೇರ್ಸ್. ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಟ್ ನ ಆಫ್ ಮಾಡಿ ಅಂತೀನಿ. ಯಾಕಂದ್ರೆ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನ್ 4 ಲಕ್ಷ ಶೇರ್ಸ್ ಬರುತ್ತೆ ಬರೀ ಪ್ರೋಮೋಗೆ. ಮತ್ತೆ ನಾನು ಮೊನ್ನೆ ನಂಗೆ 6ನೇ ತಾರೀಕು ಫೋನ್ ಮಾಡಿ ಬೈರಿ ಅಂದೆ. ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ಮ ಬಾಸ್ ಲಾಂಚ್ಗೆ ನಾವೆಲ್ಲರೂ ಬರ್ತೀವಿ ಅಂದ್ಬಿಟ್ಟು ನಮ್ಗೆ ಎಲ್ಲರೂ ಕಾಲ್ ಮಾಡ್ತಾರೆ. ಆಗ ನಾನು ನಾಗೇಂದ್ರ ಸರ್ಗೆ ಫೋನ್ ಮಾಡ್ತೀನಿ, ಇಲ್ಲ ಸರ್ ನಾವು ಹ್ಯಾವ್ ಟು ಡೂ ಸಮಥಿಂಗ್, ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ ಜೊತೆ ಮಾತಾಡ್ತೀನಿ. ಮಗ ನೀನ್ ಏನ್ ಮಾಡ್ತೀಯ ಮಾಡು ಮಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅವ್ರು ಆ ಗ್ರೀನ್ ಸಿಗ್ನಲ್ ಕೊಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ಗಾರ್ಗ ಆಗಿರೋದು. ಸೊ ಅದು ನನ್ಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತು. 6ನೇ ತಾರೀಕು ಮಗ ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ, ಥಿಯೇಟರ್ ಅಲ್ಲಿ ಫುಲ್ ಸಾಂಗು. 6ನೇ ತಾರೀಕು ಹಬ್ಬ ಮಾಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವ್ರು ಎಲ್ಲೇ ಇರ್ಲಿ ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅಂತ ನನ್ಗೆ ಗೊತ್ತು. 6ನೇ ತಾರೀಕು ನಮ್ಮ ಎಲ್ಲಾ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ. ಮತ್ತೆ ನಾನು ಏನಕ್ಕೆ ಝಲಕಲ್ಲಿ ಸ್ವಲ್ಪ ಲಿರಿಕಲ್ ವಿಡಿಯೋ ಕೊಟ್ಟೆ ಅಂದ್ರೆ 6ನೇ ತಾರೀಕು ಮಜಾ ಇರಲ್ಲ ಅಂತ. 6ನೇ ತಾರೀಕು ಇನ್ನ ಡಬಲ್ ಧಮಾಕ ಇದೆ. ಎಲ್ರು 6ನೇ ತಾರೀಕು ಗಾರ್ಗ ಸಿನಿಮಾ ಥಿಯೇಟರ್ಗೆ ಬನ್ನಿ, ನಮ್ನೆಲ್ಲ ಆಶೀರ್ವಾದ ಮಾಡಿ, ಇನ್ನೂ ಒಂದಷ್ಟು ನಿಮ್ನ ಮನೋರಂಜನೆ ಕೊಡೋ ಶಕ್ತಿ ಕೊಡಿ. ಥ್ಯಾಂಕ್ ಯು. ಸಾಂಗ್ ರೀಮಿಕ್ಸ್ ಮಾಡೋಣ ಅಂತ ಕೇಳ್ತಾ ಇದ್ರು, ಯಾರ್ಯಾರೋ ಹುಡ್ಕೊಂತ ಬರ್ತಾ ಇದ್ರು. ಬನ್ನಿ ಅಂದ್ಬಿಟ್ಟು ಈ ಸಾಂಗ್ ಎತ್ಕೊಟ್ಟೆ. ನಮ್ದೇ ರೈಟ್ಸು, ನಾವು ಮಾಡೋಣ ಅಂತ. ಸೊ ದರ್ಶನ್ ಸರ್ಗೆ ಫಸ್ಟ್ ಮೆಜೆಸ್ಟಿಕ್ ನಾವೇ ಮಾಡೋದು ಕ್ಯಾಸೆಟ್. ಅದಕ್ಕೆ ಇದೇ ಹಾಡು ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ನಾವು ರೀಮಿಕ್ಸ್ ಮಾಡಿ ನಿಮ್ಮ ಮುಂದೆ ತಂದು ಇಟ್ಟಿದ್ದೀವಿ. 6ನೇ ತಾರೀಕು ಫಿಲ್ಮ್ ರಿಲೀಸ್ ಇದೆ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ನೋಡಿ. ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದಿ ಸಾಂಗ್ ಅಂಡ್ ಫಿಲ್ಮ್ ಆಲ್ಸೋ. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಚಂದನವನಕ್ಕೆ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೀರೋ ಎಂಟ್ರಿ ಆಗ್ತಾ ಇದ್ದಾರೆ. ಅವರೇ ನಮ್ಮ ಅರುಣ್ ರಾಮ್ ಪ್ರಸಾದ್ ಅವರು. ಅದ್ಭುತವಾಗಿ ಅಭಿನಯಿಸಿದ್ದಾರೆ, ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಅವ್ರ ಮಾತನ್ನ ಕೇಳೋಣ. ಸರ್, ಈ ಹಾಡು ಬಗ್ಗೆ ಏನ್ ಹೇಳ್ತೀರಾ ಡಿ ಬಾಸ್ ಫ್ಯಾನ್ಸ್ಗೆ? ಫಸ್ಟ್ ಈ ಹಾಡು ನಮಗೆ ಸಿನಿಮಾಗೆ ಒಂದು ಹಾಡು ಬೇಕಾಗಿತ್ತು. ನಾನು ಶಶಿ ಡಿಸ್ಕಸ್ ಮಾಡುವಾಗ ಒಂದು ಸಾಂಗ್ ಬೇಕು, ಇಬ್ರು ಬಂದು ಬಾಸ್ ಫ್ಯಾನ್ಸು, ಏನಾದರೂ ಮಾಡೋಣ, ಒಂದು ಸಾಂಗ್ ತಗೊಳ್ಳೋಣ. ಇಷ್ಟೊಂದು ಸಾಂಗ್ ಹುಡುಕ್ತಾ ಇದ್ವಿ, ಯಾವ್ದು ಹಾಕ್ಬೋದು. ಅದೇ ಟೈಮಲ್ಲಿ ಅಪ್ಪ ಎಂಟ್ರಿ ಕೊಡ್ತಾರೆ. ನೀವು ಎಷ್ಟು ಒಂದು ವಾರದಿಂದ ಹುಡುಕಿದ್ರೆ ಹುಡುಕಕ್ಕಾಗಿಲ್ಲ, ಬಾ ಒಂದು ಸಾಂಗ್ ಕೊಡ್ತೀನಿ ಅಂತ ಕೊಟ್ಟಿದ್ದು ಗಜಾ ಸಾಂಗು. ಥ್ಯಾಂಕ್ ಯು ಫಾರ್ ದ ಸೆಲೆಬ್ರೇಷನ್. ಇಷ್ಟು ಜನ ಬಂದು ಪ್ರೀತಿ ತೋರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಬಾಸ್ ಇದ್ದಾರೆ, ಅವ್ರ ಆಶೀರ್ವಾದ ಇದೆ, ನಿಮ್ಮ ಆಶೀರ್ವಾದ ಇದೆ. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬರಬೇಕು, ಸಿನಿಮಾ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಶಶಿ ಸರ್ ಒಂದು ಸಾಂಗ್ ಇದೆ ಮಾಡಬೇಕು ಅಂತ ಅಂದಾಗ ಓಕೆ ಸಾಂಗ್ ಅಲ್ವಾ ಅಂತ ಅಂದ್ಕೊಂಡೆ. ಸೆಕೆಂಡ್ ಮೀಟಿಂಗಲ್ಲಿ ಈ ಸಾಂಗು ಅಂತಾರೆ, ಭಯ 10% ಇರುತ್ತೆ. ಇನ್ನೊಂದು ಮೀಟಿಂಗಲ್ಲಿ ಇನ್ನೊಂಚೂರು ಸ್ವಲ್ಪ ಬೇರೆ ಲೆವೆಲಲ್ಲಿ ಹೇಳ್ತಾರೆ, 50% ಬರುತ್ತೆ. ಫೈನಲ್ ಒಂದು ಮೀಟಿಂಗ್ ಆಗುತ್ತೆ, ಮಾಸ್ಟರ್ ಇದೇ ಸಾಂಗು ಫೈನಲ್ ವರ್ಷನ್ನು ಫೈನಲ್ ಟ್ರ್ಯಾಕು ನನಗಿಷ್ಟೇ ಬೇಕಾಗಿರೋದು ಅಂತಾರೆ. ಇವರೇನೋ ಈಸಿಯಾಗಿ ಹೇಳ್ಬಿಟ್ರು, ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಫಸ್ಟ್ ಆಫ್ ಆಲು ಡಿ ಬಾಸ್ ಸಾಂಗು ನಾನು ಯಾರಿಗೆ ನ್ಯಾಯ ಒದಗಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಸ್ಕ್ರೀನಿಗೆ ನ್ಯಾಯ ಒದಗಿಸ್ಬೇಕು, ಜೊತೆಗೆ ಅವರ ಸೆಲೆಬ್ರಿಟೀಸ್ಗೆ ನ್ಯಾಯ ಒದಗಿಸ್ಬೇಕು. ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಾಂಗು. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶಶಿ ಸರ್ ತುಂಬ ಥ್ಯಾಂಕ್ ಯು, ಆ್ಯಂಡ್ ಅಶ್ವಿನಿ ರಾಮ್ ಪ್ರಸಾದ್ ಸರ್ ತುಂಬ ಥ್ಯಾಂಕ್ ಯು. ಏನಕ್ಕೆ ಅಂತಂದರೆ ಒಬ್ಬ ಹೊಸ ಕೊರಿಯೋಗ್ರಾಫರ್ಗೆ ಇಂಥದ್ದು ಬೇಕು ಸರ್ ಅಂತ ಕೇಳಿದ್ರೆ ಯಾಕಮ್ಮ ಬೇಕು ಅಂತ ಕೇಳ್ತಾರೆ. ಬಟ್ ಇವರು ಹಂಗಲ್ಲ,
ಸರ್ ಇದು ಇದ್ರೆ ವಿಜುವಲ್ಗೆ ತುಂಬಾ ಬ್ಯೂಟಿ ಆಗಿರುತ್ತೆ ಸರ್ ಅಂತ ಅಂದಾಗ ಅವ್ರು ಒಂದೇ ಮಾತಾಡಿದ್ರು, ಅಷ್ಟೇ ತಾನೇ ಮಗ, ಇನ್ನು ಅರ್ಧ ಗಂಟೆ ನೋಡು ಅಂತಂದ್ರು. ಅರ್ಧ ಗಂಟೆನೂ ತಗೊಳ್ಳಿಲ್ಲ, 20 ನಿಮಿಷಕ್ಕೆ ತರಿಸಿದ್ರು ಸೆಟ್ಟಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಅರುಣ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೇಮ್ ನೀವು ಡಿ ಬಾಸ್ ನ ಹೆಂಗ್ ನೋಡ್ತಿರೋ ಹಂಗೇ ಇದಾರೆ ಸಾಂಗಲ್ಲಿ ಹೇಳ್ತಾ ಇದೀನಿ ಸರ್. ಸಾಂಗಲ್ಲಿ ಹಂಗೇ ಇದಾರೆ, ಹಂಗೇ ತೋರಿಸಿದೀನಿ ಅವ್ರನ್ನ. ಅಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಮೋರ್ ಓವರ್ ಇನ್ನೊಂದೇ ಒಂದು ಎಕ್ಸ್ಟ್ರಾ ಹೇಳ್ಬಿಡ್ತೀನಿ ಶಶಿ ಸರ್ ಬಗ್ಗೆ. ಅವ್ರು ಹೆಂಗೆ ಅಂತ ಅಂದ್ರೆ ಹಿ ನೋ ವಾಟ್ ಟು ಟೇಕ್, ವಾಟ್ ಟು ಡೂ, ವಾಟ್ ಟು ಗಿವ್, ಅಷ್ಟೇ ಅವ್ರಿಗೆ ಗೊತ್ತಿರೋದು ಇದೊಂದೇ. ಗುರು ನಾನು ಇದೇ ಮಾಡ್ತಾ ಇದ್ದೀನಿ, ಇದನ್ನೇ ಹೊಡಿತೀನಿ, ಇದು ಹೊಡೆದ್ರೆ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ, ಅದನ್ನ ಎಂಜಾಯ್ ಮಾಡ್ತಾರೆ, ಇಷ್ಟೇ ಅವ್ರ ಪಾಯಿಂಟ್. ಫ್ಯೂಚರ್ಗೆ ಒಬ್ಬ ಒಳ್ಳೆ ಸ್ಟಾರ್ ಡೈರೆಕ್ಟರ್ ಹುಡ್ಕೊಂತಾರೆ 6ನೇ ತಾರೀಕು ಮೇಲೆ. ಇದಂತೂ ಕಟ್ಟಿಟ್ಟ ಬುದ್ಧಿ ಹೇಳ್ತಾ ಇದ್ದೀನಿ. ಅವರ ಸ್ಟೈಲ್ ಆಫ್ ಮೇಕಿಂಗ್